ಸ್ನೇಹಿತರೆ, ಅದು ಏಷ್ಯಾದ ರೋಗಿ. ದೇಶದ ಕಾಲು ಭಾಗದಷ್ಟು ಜನ ತಾವು ಭಿಕ್ಷುಕರು ಅಂತ ಡಿಕ್ಲೇರ್ ಮಾಡ್ಕೊಳ್ತಾರೆ. ಅಲ್ಲಿನ ಸರ್ಕಾರವೇ ಹೇಳುತ್ತೆ ದೇಶದ ಕಾಲು ಭಾಗದಷ್ಟು ಜನ ಭಿಕ್ಷುಕರು ಅಂತ. ಅರ್ಧದಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ರೈತರಿಗೆ ನೀರಿಲ್ಲ, ಮಕ್ಕಳಿಗೆ ಅನ್ನ ಇಲ್ಲ, ಮಿತ್ರ ರಾಷ್ಟ್ರಗಳ ಮನೆಗೆ ಹೋದ್ರೂ ಕರೆದು ಕೂರಿಸೋರಿಲ್ಲ. ಇವತ್ತಿಗೂ ಅಲ್ಲಿ ಗೋಧಿಗಾಗಿ ಬಂದ್ ನಡೆಯುತ್ತೆ, ಶೂಟೌಟ್ ನಡೆಯುತ್ತೆ. ಸಾಲ ನೀಲಗಿರಿ ಮರದ ಥರ ಬೆಳೆದು ನಿಂತ್ಕೊಂಡಿದೆ. ಸರಿಯಾದ ಆಸ್ಪತ್ರೆ ಇಲ್ಲ, ಒಳ್ಳೆ ಶಾಲೆ ಇಲ್ಲ, ಕತ್ತೆ ಉಗ್ರಗಾಮಿಗಳನ್ನು ಬಿಟ್ಟು ಎಕ್ಸ್ಪೋರ್ಟ್ ಮಾಡೋಕೆ ಇನ್ನೇನು ಇಲ್ಲ. ಇಷ್ಟಾದರೂ ಅಲ್ಲಿನ ಸೇನೆ ಮಾತ್ರ ಶ್ರೀಮಂತ. ಏನು ವರ್ಲ್ಡ್ ಕ್ಲಾಸ್ ಆರ್ಮಿ ಅಂತ ಅನ್ಕೋಬೇಡಿ. ಇದು ಎಂಥ ಸೇನೆ ಅಂದರೆ ಜೀವನದಲ್ಲಿ ಯುದ್ಧ ಗೆದ್ದಿಲ್ಲ, ಆದರೆ ಯಾವ ಚುನಾವಣೆಯಲ್ಲೂ ಸೋತಿಲ್ಲ. ಅರೆ ಏನ್ರಿ ಮಾತಾಡ್ತೀರಾ? ಸೇನೆ ಬಗ್ಗೆ ತಾನೇ ಮಾತಾಡ್ತಿರೋದು. ಅವ್ರು ಯಾವ ಚುನಾವಣೆ? ಅದು ಪಾಕಿಸ್ತಾನ. ಹಾಗೆ ಪಾಕಿಸ್ತಾನ ಸೇನೆ ಯುದ್ಧ ಗೆಲ್ಲಲ್ಲ, ಚುನಾವಣೆಯಲ್ಲಿ ಸೋಲಲ್ಲ. ಅದವ್ರ ಸ್ಪೆಷಾಲಿಟಿ. ಆದರೆ ಅವರ ವೈಭೋಗದ ಜೀವನ ಮಾತ್ರ ಕಮ್ಮಿ ಇಲ್ಲ. ಈಗ ವಿಚಾರ ಏನು ಅಂದರೆ, ಆ ವೈಭೋಗದ ವೈಭವಕ್ಕೆ ಮತ್ತಷ್ಟು ಸಿರಿ ಸೇರ್ಪಡೆಯಾಗ್ತಿದೆ. ದೇಶದ ಜನ ಸಾಲದ ಹೊಳೆಯಲ್ಲಿ ಮುಳುಗ್ತಾ ಇದ್ರೂ ಕೂಡ ಅಲ್ಲಿನ ಸೇನೆ ಮಾತ್ರ ಖಜಾನೆ ಲೂಟಿ ಮಾಡಿದೆ. ನಾವು ಇಷ್ಟು ಹೇಳಿದ್ದು ನಿಮಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ ಪಾಕಿಸ್ತಾನದ ಬಗ್ಗೆ. ಯಾವ ದೇಶದಲ್ಲಿ ಜನ ತಿನ್ನೋಕೆ ಅನ್ನ ಇಲ್ಲದೆ ಒದ್ದಾಡ್ತಿದಾರೋ, ಯಾವ ದೇಶದ ಪ್ರಧಾನಿಯನ್ನ ಅಲ್ಲಿನ ಜನರೇ ಬಿಕಾರಿ ಅಂತ ಟ್ರೋಲ್ ಮಾಡ್ತಾರೋ, ಅದೇ ದೇಶದಲ್ಲಿ ಸೇನೆ ಜನರನ್ನ ಬೀದಿ ತಂದಿದೆ. ಹಾಗಿದ್ರೆ ಏನಿದು ಪಾಕ್ ಸೇನೆಯ ಬಜೆಟ್ ಸ್ಟೋರಿ? ಸದ್ಯ ಪಾಕಿಸ್ತಾನದ ಬಡತನ ಮತ್ತು ಅಭಿವೃದ್ಧಿಯ ಬಗ್ಗೆ ವಿಶ್ವಸಂಸ್ಥೆ ಹೇಳ್ತಿರೋದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ದೇಶದಲ್ಲಿ ಅನ್ನ ಇಲ್ಲ, ಸೇನೆ ದಾಳಿ ನಿಲ್ಲಲ್ಲ. ಪಾಕಿಸ್ತಾನದಲ್ಲಿ ಜೂನ್ 10ನೇ ತಾರೀಕು ಬಜೆಟ್ ಆಯಿತು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಎಲ್ಲರ ಗಮನ ಸೇನೆ ಮೇಲೇನೆ. ಎಲ್ಲ ರಾಷ್ಟ್ರಗಳಲ್ಲೂ ಅಭಿವೃದ್ಧಿಗೆಷ್ಟು, ವಿಜ್ಞಾನಕ್ಕೆಷ್ಟು, ಮೂಲ ಸೌಕರ್ಯಕ್ಕೆಷ್ಟು ಅಂತ ಲೆಕ್ಕ ಹಾಕಿ ಅದರ ಒಳಗೆ ಒಂದಷ್ಟು ಭಾಗವನ್ನ ಸೇನೆಗೂ ಕೊಟ್ಟಿರ್ತಾರೆ. ಆದರೆ ಪಾಕಿಸ್ತಾನ ಉಲ್ಟಾ, ಅವರು ಮಿಲಿಟರಿ ಸಾಕೋಕೆ ರಾಷ್ಟ್ರ ಇಟ್ಕೊಂಡಿದ್ದಾರೆ. ಹೀಗಾಗಿ ಬಜೆಟ್ ಅಂದ್ರೆ ಮೊದಲು ಸೇನೆ ನೆನಪಾಗುತ್ತೆ. ಏನು ಈ ಬಾರಿ ಕೂಡ ಅದೇ ಆಗಿತ್ತು. ಆದರೆ ಅಂದುಕೊಂಡಿದ್ದಕ್ಕಿಂತ ಈಗ ಹೆಚ್ಚು ಸಿಕ್ಕಿದೆ ಪಾಕಿಸ್ತಾನ ಸೇನೆಗೆ. ಪಾಕ್ ಒಟ್ಟು $62 ಬಿಲಿಯನ್ ಮೊತ್ತದ ಬಜೆಟ್ ಮಂಡಿಸಿತ್ತು. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 5,33,200 ಕೋಟಿ ರೂಪಾಯಿ. ಅದರಲ್ಲಿ ಈಗ 76,500 ಕೋಟಿ ರೂಪಾಯಿಯನ್ನ ಸೇನೆ ಕೊಟ್ಟಿದ್ದಾರೆ. ಸೊ 100 ರೂಪಾಯಿನಲ್ಲಿ 14 ರೂಪಾಯಿ ಸೇನೆ ಪಾಲಾಗಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಕಳೆದ ಸಲ 63,600 ಕೋಟಿ ರೂಪಾಯಿಯನ್ನಷ್ಟೇ ಅವರು ಖರ್ಚು ಮಾಡಿದ್ರು. ಈಗ ಏಕಾಏಕಿ 20% ಜಂಪ್ ಮಾಡ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಕಳೆದ 5-6 ತಿಂಗಳಿಂದಲೂ ಪಾಕಿಸ್ತಾನದಲ್ಲಿ ಇಂಥ ಒಂದು ಚರ್ಚೆ ನಡೀತಾನೆ ಇತ್ತು. ಹೇಗಾದರೂ ಮಾಡಿ ಮುನೀರ್ ಈ ಸಲ ಹೆಚ್ಚು ದುಡ್ಡನ್ನು ಕೇಳ್ತಾನೆ, ಶಹಬಾಜ್ ತಲೆ ಮೇಲೆ ಕುಟ್ಟಿನಾದರೂ ಕೂಡ ದುಡ್ಡನ್ನು ಕಿತ್ಕೋತಾನೆ ಅಂತ ಹೇಳಲಾಗ್ತಿತ್ತು. ಆದರೆ ಹೇಗೆ ಅನ್ನೋದು ಕ್ಲಾರಿಟಿ ಇರಲಿಲ್ಲ. ಆದರೆ ಆಪರೇಷನ್ ಸಿಂಧೂರ್ ಅವನಿಗೆ ಹೆಲ್ಪ್ ಮಾಡ್ತು. ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದ್ದು ಆತನಿಗೆ ಅದೃಷ್ಟದ ಬಾಗಿಲನ್ನು ತೆರೀತು. ನಾವು ಯುದ್ಧ ಮಾಡಿದ್ವಿ, ನಾವು ಹೊಡೆದ್ವಿ, ನಮ್ಮೇಲೂ ಭಾರತ ದಾಳಿ ಮಾಡಿದೆ, ಡ್ಯಾಮೇಜಸ್ ಇದೆ, ಶಸ್ತ್ರಾಸ್ತ್ರಗಳನ್ನು ನಾವು ತಗೋಬೇಕು, ಡ್ಯಾಮೇಜಸ್ನ ರಿಪೇರಿ ಮಾಡ್ಕೋಬೇಕು ಅಂತ ಪ್ರೊಪಗಾಂಡ ಬಿತ್ತಿ ಅಲ್ಲಿನ ಜನರನ್ನ ದಿಕ್ಕು ತಪ್ಪಿಸಿ ಸೇನೆ ಪರ ಒಪಿನಿಯನ್ ಮೂಡೋ ರೀತಿ ಮಾಡಿದ್ದಾನೆ. ಮೊದಲು ಕುರ್ಚಿ ಭದ್ರ ಆಯಿತು. ಅದಾದಮೇಲೆ ಫೀಲ್ಡ್ ಮಾರ್ಷಲ್ ಪದವಿ ಬೇರೆ ಸಿಕ್ತು. ಯಾರು ಫೀಲ್ಡ್ ಅಂತ ಕರಿತಿಲ್ಲ, ಫೀಲ್ಡ್ ಮಾರ್ಷಲ್ ಅಂತ ಪಾಕಿಸ್ತಾನದವರೇ ಕರಿತಿದ್ದಾರೆ. ಸೊ ಅವ್ರನ್ನ ಫೀಲ್ಡ್ ಮಾರ್ಷಲ್ ಅಂತ ಕರೆಯೋದು ಸೂಕ್ತ. ಈಗ ಈ ಹಣ ಕೂಡ ಹರಿದು ಹೋಗಿದೆ ಸೇನೆಗೆ. ಇದರಲ್ಲಿ ದೊಡ್ಡ ಭಾಗವನ್ನು ಮುನೀರ್ ನುಂಗಿ ನೀರು ಕುಡಿಯೋದು ಗ್ಯಾರಂಟಿ. ಏನು ನೇರ ರೀತಿ ಆರೋಪ ಮಾಡ್ತಿದ್ದೀರಲ್ಲ ಅಂತ ಹೇಳ್ಬೋದು ನೀವು. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದವರು, ಹಿರಿಯ ಅಧಿಕಾರಿಗಳ ಸ್ಥಾನಕ್ಕೆ ಹೋಗಿರೋರು ಎಲ್ಲರೂ ಕೂಡ ರಿಟೈರ್ ಆದಮೇಲೆ ಪಾಕಿಸ್ತಾನದಂತಹ ದರಿದ್ರ ರಾಷ್ಟ್ರದಲ್ಲಿ ಇರೋದೇ ಇಲ್ಲ. ಅವರು ಯುರೋಪ್ಗೋ, ಆಸ್ಟ್ರೇಲಿಯಾಗೋ, ನ್ಯೂಜಿಲೆಂಡ್ಗೋ ಲಕ್ಸುರಿಯಾಗಿ ಜೀವನ ನಡೆಸೋಕೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಪ್ರೈವೇಟ್ ಜೆಟ್ಗಳು, ಸಣ್ಣ ಪುಟ್ಟ ಯಾಟ್ಗಳೆಲ್ಲ ಇಟ್ಕೊಂಡು ಆರಾಮಾಗಿ ಬೇರೆ ಕಡೆ ಲಕ್ಸುರಿ ಜೀವನ ನಡೆಸ್ತಾರೆ. ಇಲ್ಲಿರೋದವರು ಅಧಿಕಾರದಲ್ಲಿದ್ದಷ್ಟು ದಿನ ಲೂಟಿ ಮಾಡೋಕ್ಕೆ. ಸೊ ಮುನೀರ್ ಏನು ಬಹಳ ಹೊಸ ವಿಚಾರ ಏನಲ್ಲ ಇಲ್ಲಿ ಮುನೀರ್ ಮೇಲೆ ಆರೋಪ ಬಂದರೆ ಈ ರೀತಿ. ಸ್ನೇಹಿತರೆ, ಇವತ್ತು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ, ಯುವಕರೇ ತುಂಬಿರೋ ದೇಶ ಅಂತ ಏನೇ ಕರ್ಕೊಂಡ್ರೂ ಕೂಡ ಯಾವ ಆಫ್ರಿಕಾ ರಾಷ್ಟ್ರಗಳಿಗಿಂತ ಕಡೆ ಇಲ್ಲ ಅಲ್ಲಿನ ಜನರ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಸುಮಾರು 24 ಕೋಟಿ ಜನಸಂಖ್ಯೆ ಇದೆ. ನಮ್ಮ ಮಹಾರಾಷ್ಟ್ರಕ್ಕಿಂತ ಜನಸಂಖ್ಯೆಯಲ್ಲಿ 2 ಪಟ್ಟು ದೊಡ್ಡದು. ಆದರೆ ಅವರ GDP ಸೈಜ್ ನಮ್ಮ ದೇಶದ ಒಂದು ರಾಜ್ಯದಷ್ಟು ಇಲ್ಲ. ಮಹಾರಾಷ್ಟ್ರ GDP $550 ಬಿಲಿಯನ್ ಇದ್ರೆ ಪಾಕ್ GDP ಈ ಸಲ $411 ಬಿಲಿಯನ್ ಆಗಿದೆ. ಏನು ಮಹಾರಾಷ್ಟ್ರದ ಸಾಲ GDP ಅನುಪಾತಕ್ಕೆ ಹೋಲಿಸಿದ್ರೆ 18.4% ಇದ್ರೆ ಪಾಕಿಸ್ತಾನದು 68% ಮೀರುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ,
ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಇಂಡೆಕ್ಸ್ಗಳ ಕತೆ ಬಂದ್ರೆ HDI ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 193 ರಾಷ್ಟ್ರಗಳ ಪಟ್ಟಿಯಲ್ಲಿ ಪಾಕ್ ಜಗತ್ತಲ್ಲಿ 168ನೇ ಸ್ಥಾನದಲ್ಲಿದೆ. ಕಡು ಬಡವರು ಅಂತ ಕರೆಯಲಾಗೋ ನೈಜೀರಿಯಾ, ಸಿರಿಯಾ, ಉಗಾಂಡಗಳೇ ಪಾಕಿಸ್ತಾನಕ್ಕಿಂತ ಮೇಲಿವೆ. ಇಷ್ಟಾದರೂ ಪಾಕಿಸ್ತಾನ ಜನರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಅಡಲ್ಟ್ ಲಿಟ್ರಸಿ, ವಯಸ್ಕರ ಶಿಕ್ಷಣ ಪ್ರಮಾಣ ಬರೀ 59% ಇದೆ. ಆದ್ರೆ ಶಿಕ್ಷಣಕ್ಕೆ ಮೀಸಲಿಟ್ಟಿರುವುದು GDPಯ ಬರೀ 1.5% ಮಾತ್ರ. ಏನು ಬಡತನ? ಮೊನ್ನೆ ವರ್ಲ್ಡ್ ಬ್ಯಾಂಕ್ ಎಲ್ಲ ರಾಷ್ಟ್ರಗಳ ಬಡತನ ಪ್ರಮಾಣದ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತು. ಭಾರತ ಡ್ರಾಮ್ಯಾಟಿಕ್ ಚೇಂಜಸ್ ಕಂಡಿದೆ. ಕಳೆದ 1 ದಶಕದಲ್ಲಿ 26 ಕೋಟಿ ಜನರು ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಅಂತ ಹೇಳ್ತು. 2011-12ರಲ್ಲಿ ಕಡು ಬಡತನ 27% ಇತ್ತು. ಈಗ ಅದು 5.3% ಇಳಿದಿದೆ ಅಂತ ವರದಿಯಾಯಿತು. ಆದರೆ ಪಾಕಿಸ್ತಾನದಲ್ಲಿ ಇದು ಉಲ್ಟಾ ಆಗಿದೆ. 2017ರಲ್ಲಿ ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 39.8% ಜನ ಕಡುಬಡವರಿದ್ರು. ಅದು ಚೇಂಜಸ್ ಆಗಿದೆ ಈಗ, ಬಟ್ ಕಮ್ಮಿ ಆಗಿಲ್ಲ. 2017ರಲ್ಲಿ 39% ಇದ್ದಿದ್ದು 2025ರಲ್ಲಿ 44%ಗೆ ಜಂಪ್ ಆಗಿದೆ. ಅಲ್ಲಿನ 24 ಕೋಟಿ ಜನರ ತಲಾ ಆದಾಯ ಭಾರತಕ್ಕೆ ಹೋಲಿಸ್ಕೊಂಡ್ರೆ ತುಂಬಾ ಮುಂದೆ ಇರಬೇಕಲ್ವಾ? ಯಾಕಂದ್ರೆ ನಮ್ದು 146 ಕೋಟಿ ಜನಸಂಖ್ಯೆಯ ರಾಷ್ಟ್ರ. ಪಾಕಿಸ್ತಾನ ಬೆಟರ್ ಪೊಸಿಷನ್ ಅಲ್ಲಿ ಇರಬೇಕಾಗಿತ್ತು. ಆದ್ರೆ ನಾವು 2,47,508 ರೂಪಾಯಿ ತಲಾ ಆದಾಯ ಹೊಂದಿದ್ರೆ ಪಾಕಿಸ್ತಾನ ಅರ್ಧ ಹೆಚ್ಚು ಕಮ್ಮಿ 1,35,000 ರೂಪಾಯಿ ತಲಾ ಆದಾಯವನ್ನು ಹೊಂದಿದೆ. ನಮಗಿಂತ ಅರ್ಧಕ್ಕರ್ಧ ಕಮ್ಮಿ ಇದ್ದಾರೆ ಅಲ್ಲಿನ ಜನ. ಏನು ನಿರುದ್ಯೋಗ ವಿಚಾರ ತಗೊಂಡ್ರೆ ಭಾರತ 2018ರಲ್ಲಿ 8.9% ನಿರುದ್ಯೋಗ ಪ್ರಮಾಣವನ್ನು ಹೊಂದಿತ್ತು. ಈಗ ಅದು 4.9%ಗೆ ಡೌನ್ ಆಗಿದೆ. ಆದರೆ ಪಾಕಿಸ್ತಾನ 2018ರಲ್ಲಿ 5.8% ನಿರುದ್ಯೋಗ ಪ್ರಮಾಣವನ್ನು ಹೊಂದಿತ್ತು. ಈಗ ಅದು 8% ಗಡಿ ದಾಟಿದೆ, ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಕಳೆದ ಮೇ 16ನೇ ತಾರೀಕು ವಿಶ್ವಸಂಸ್ಥೆ ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ ರಿಲೀಸ್ ಮಾಡಿತು. ಅದರಲ್ಲಿ ಪಾಕಿಸ್ತಾನದ 2.1 ಕೋಟಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಅಂತ ವರದಿ ಕೊಡ್ತು. ಬಲೂಚಿಸ್ತಾನ್, ಸಿಂಧ್ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ ಪರಿಸ್ಥಿತಿ ಭೀಕರವಾಗಿದೆ. ಸದ್ಯ 1.1 ಕೋಟಿ ಜನ ಆಹಾರದ ಅಭದ್ರತೆಯನ್ನು ಫೇಸ್ ಮಾಡ್ತಿದ್ದಾರೆ. ಸುಮಾರು 17 ಲಕ್ಷ ಜನ ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ. ಈ ಅಂಕಿಅಂಶಗಳು 2024ಕ್ಕೆ ಹೋಲಿಸಿದ್ರೆ 38% ಹೆಚ್ಚಾಗಿವೆ. ಪಾಕಿಸ್ತಾನದ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ ಅಂತ ರಿಪೋರ್ಟ್ ಹೇಳಿತ್ತು. ಸ್ನೇಹಿತರೆ, ಮೂಲ ಸೌಕರ್ಯ ಬಿಡಿ, ತಿನ್ನೋಕೆ ಆಹಾರ ಕೂಡ ಇಲ್ಲ. ಶುದ್ಧ ನೀರು, ಶೌಚಾಲಯ, ಗ್ಯಾಸ್ ಕನೆಕ್ಷನ್ ಯಾವುದೂ ಸರಿಯಾಗಿಲ್ಲ. ಸರಿಯಾಗಿ ದುಡಿದು ತಿನ್ನೋಕೆ ಅಲ್ಲಿ ಹೂಡಿಕೆ ಇಲ್ಲ. ಹೂಡಿಕೆ ಮಾಡೋಕೆ ಉಗ್ರರು ಮತ್ತು ಪಾಕಿಸ್ತಾನದ ಸೇನಾ ಉದ್ಯಮಿಗಳು ಮಿಲ್ ಬಸ್ ಅಂತಾರೆ ಪಾಕಿಸ್ತಾನದಲ್ಲಿ. ಮಿಲ್ ಬಸ್ ಅಂತ ಸರ್ಚ್ ಮಾಡಿದ್ರೆ ಪಾಕಿಸ್ತಾನದ ಬಗ್ಗೆ ಬರುತ್ತೆ. ಮಿಲ್ ಬಸ್ ಅಂದರೆ ಮಿಲಿಟರಿ ಬಿಸ್ನೆಸ್ ಅಂತ. ಅವ್ರು ಬಿಡಲ್ಲ. ಅವರು ಯಾವುದ್ರಲ್ಲಿ ಹೂಡಿಕೆ ಮಾಡಿರ್ತಾರೋ ಅದಕ್ಕೆ ಇತರರು ಕಾಂಪೀಟ್ ಮಾಡೋಕ್ಕೂ ಅವ್ರು ಬಿಡ್ತಾ ಇಲ್ಲ. ಸೇನೆಯವರು ಚಪ್ಪಲಿಯಿಂದ ಹಿಡಿದು ಚೀಲದಿಂದ ಹಿಡಿದು ಎಲ್ಲವನ್ನು ಅವರೇ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಊರಿಗೂರೇ ಬೇಲಿ ಹಾಕೊಂಡು ಕೂತ್ಕೊಂಡಿದ್ದಾರೆ ಇಡೀ ಪಾಕಿಸ್ತಾನದಾದ್ಯಂತ. ಈಗ ಕೃಷಿ ಮಾಡ್ತೀವಿ ಅಂತ ಹೇಳಿ 100,000 ಎಕರೆಯನ್ನು ನುಂಗ್ತಾ ಇದ್ದಾರೆ ಪಾಕಿಸ್ತಾನ ಸೇನೆಯವರು. ಸರ್ಕಾರದ ಕೈಯಿಂದ ಕಿತ್ಕೊಳ್ತಾ ಇದ್ದಾರೆ. ಇನ್ನು IMF ಮುಂದೆ ಅದರ ಸೆಕ್ಯೂರಿಟಿ ಅವ್ರು ಯಾವಾಗಲೂ ಇರ್ತಾರೋ ಬಿಡ್ತಾರೋ, ಪಾಕಿಸ್ತಾನದವರಂತೂ ಬಾಗಿಲಲ್ಲೇ ನಿಂತ್ಕೊಂಡಿರ್ತಾರೆ ಯಾವಾಗಲೂ ಕೂಡ. ಕಳೆದ ಕೆಲ ದಶಕದಲ್ಲಿ ಪಾಕಿಸ್ತಾನ ಸುಮಾರು 24 ಸಲ ಬೇಲ್ಔಟ್ ಪ್ಯಾಕೇಜ್ ಪಡ್ಕೊಂಡಿದೆ. ಬರೀ IMFನಿಂದ ಹೇಳ್ತಿರೋದು. ರಿಪೀಟ್ ಮಾಡ್ತೀವಿ, ಕಳೆದ ಕೆಲ ದಶಕಗಳಲ್ಲೇ ಪಾಕಿಸ್ತಾನ 24 ಸಲ IMFನಿಂದ ಬೇಲ್ಔಟ್ ಪಡ್ಕೊಂಡಿದೆ. 24 ಸಲ. ಭಾರತ 1993ರ ನಂತರ ಒಂದು ಸಲವೂ ಕೈ ಒಡ್ಡಿಲ್ಲ, ಅದೇ ಲಾಸ್ಟ್. ಆದರೆ ಇವರು 24-25 ಸಲ ಕೇಳಿ ಅವಲಕ್ಷಣ ಅಂತ ಅನ್ಸ್ಕೊಂಡಿದ್ದಾರೆ. ಅಲ್ಲಿಂದ $44 ಬಿಲಿಯನ್ ಸಾಲ ಪಡೆದಿದ್ದಾರೆ. ವರ್ಲ್ಡ್ ಬ್ಯಾಂಕ್ನಿಂದ 38 ಬಿಲಿಯನ್ ಇದ್ರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇಸ್ಲಾಮಿಕ್ ಡೆವಲಪ್ಮೆಂಟ್ ಬ್ಯಾಂಕ್, ಹೀಗೆ ಎಲ್ಲೆಲ್ಲಿ ದುಡ್ಡು ಗೆಬರ್ಬೋದು ಅಲ್ಲೆಲ್ಲ ಗೆಬರೋಕೆ ಟ್ರೈ ಮಾಡ್ತಿರ್ತಾರೆ. ಏನು ಚೀನಾ ಕೈಯಲ್ಲಿ 25 ಬಿಲಿಯನ್ ಸಾಲ ಇಸ್ಕೊಂಡಿದ್ದು, ಸೌದಿ ಇನ್ನಿತರ ಮುಸ್ಲಿಂ ರಾಷ್ಟ್ರಗಳಿಂದ $7.8 ಬಿಲಿಯನ್ ಸಾಲ ಸಿಕ್ಕಿದೆ. ಒಟ್ಟಾರೆ ಪಾಕಿಸ್ತಾನದ ಒಟ್ಟು ಸಾಲ $276 ಬಿಲಿಯನ್ ಏರಿಕೆಯಾಗಿದೆ. ಆದರೆ ಇದರಲ್ಲಿ $182.6 ಬಿಲಿಯನ್ ಸಾಲವನ್ನು ಸ್ಥಳೀಯ ಬ್ಯಾಂಕ್ಗಳಿಂದ ಪಡೆಯಲಾಗಿದ್ದರೆ, $86.85 ಬಿಲಿಯನ್ ಸಾಲವನ್ನು ವಿದೇಶಗಳಿಂದ ಪಡೆಯಲಾಗಿದೆ. ಇದು ಪಾಕಿಸ್ತಾನ ಸರ್ಕಾರ ಹೇಳ್ತಿರೋ ಲೆಕ್ಕ. ಸ್ನೇಹಿತರೆ, ಸಾಲ ಅಮೆರಿಕನೂ ಮಾಡುತ್ತಲ್ವಾ, ಚೀನಾನೂ ಮಾಡುತ್ತಲ್ವಾ, ಭಾರತವೂ ಮಾಡುತ್ತಲ್ವಾ ಸಾಲ? ಎಲ್ಲ ರಾಷ್ಟ್ರಗಳು ಮಾಡ್ತಾರಲ್ವಾ ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು. ಎಲ್ಲ ರಾಷ್ಟ್ರಗಳು ಮಾಡ್ತಾರೆ. ಆರ್ಥಿಕ ಅಭಿವೃದ್ಧಿಗೆ ಬರೀ ನಮ್ಮದೇ ದುಡ್ಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ವೇಗ ಸ್ಲೋ ಆಗುತ್ತೆ. ವೇಗವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಎಲ್ಲ ರಾಷ್ಟ್ರಗಳು ಸಾಲ ಮಾಡ್ತಾರೆ. ನಮ್ಮದು ಕೂಡ GDP ರೇಷಿಯೋಗೆ ಹೋಲಿಸಿದ್ರೆ 80% ಸಾಲ ಇದೆ. ಆದರೆ ಇದನ್ನು ತೀರಿಸೋ ಶಕ್ತಿ ಬೇಕಲ್ವಾ? ದೊಡ್ಡ ಲೋನ್ ಸಿಗುತ್ತೆ ಅಂತ ಹೇಳಿದ್ರೆ ಆ ರಾಷ್ಟ್ರದ ತೀರಿಸೋ ಶಕ್ತಿ ಮೇಲೆ ಅದನ್ನು ಕೊಡ್ತಾರೆ. ಪಾಕಿಸ್ತಾನ ಪ್ರತಿ ಸಲ IMF ಹಾಕಿದ ತಾಳಕ್ಕೆ ಕುಣಿದು ಇಲ್ಲ ಸ್ವಾಮಿ, ನೀವು ಹೇಳ್ದಂಗೆ ಮಾಡ್ತೀವಿ ಕೊಡಿ ಅಂತ ಇಸ್ಕೊಂಬರ್ತಿರೋ ದುಡ್ಡನ್ನು. ಸಾಲಕ್ಕೆ ತಕ್ಕಂತೆ ಆರ್ಥಿಕ ಚಟುವಟಿಕೆ ಇಲ್ಲ ಪಾಕಿಸ್ತಾನದಲ್ಲಿ.
ಪಾಕಿಸ್ತಾನ ಈ ಕೂಪದಿಂದ ಹೊರಗೆ ಬರಬೇಕು ಅಂದರೆ ಕನಿಷ್ಠ 10% ವೇಗದಲ್ಲಿ GDP ಗ್ರೋ ಆಗಬೇಕು. ಈಗಿನ GDP ಬೆಳವಣಿಗೆ ದರ ಬರೀ 2.6% ಇದೆ. ಒಳ್ಳೆ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರದ ಥರ. ಏನಾಗುತ್ತೆ, ರಾಷ್ಟ್ರಗಳು ಅಭಿವೃದ್ಧಿ ಹೊಂತಾ ಮೇಲಕ್ಕೆ ಹೋದ ಹಾಗೂ ಕೂಡ ಗ್ರೋತ್ ರೇಟ್ ಕಮ್ಮಿ ಆಗುತ್ತೆ. ₹1 ಇರೋವನಿಗೆ ₹1 ಡಬಲ್ ಮಾಡೋದು 100% ಅಲ್ವಾ. ₹1 2 ಹೋದರೆ ಎಷ್ಟಾಯ್ತು ಹೇಳಿ, 100% ಗ್ರೋತ್ ಆಯಿತು. ಗ್ರೋತ್ ರೇಟ್ 100% ಅಲ್ಲಿ, ಅದು ಈಸಿ. ಆದರೆ ₹1,00,000 ಇರೋದನ್ನು 100% ಗ್ರೋತ್ ಮಾಡಬೇಕಂದ್ರೆ ₹2,00,000 ಬೇಕು. ಸಿಂಪಲ್ ಲೆಕ್ಕಾಚಾರಕ್ಕೆ ಹೇಳಿದ್ದು. ಹಾಗೆ ತುಂಬ ಕೆಳಗಿದ್ದಾಗ, ತುಂಬ ಸಣ್ಣ GDP ಇದ್ದಾಗ ಏನಿಲ್ಲ ಅಂದರೂ 8, 10, 12% ಈ ಥರನಾದರೂ ಗ್ರೋ ಆದರೆ ಸ್ವಲ್ಪ ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರ, ನಿಧಾನಕ್ಕೆ ಅಭಿವೃದ್ಧಿ ಹೊಂದುವ ರಾಷ್ಟ್ರ, ಹಾಗೆ ಮಧ್ಯಮ ವರ್ಗದ ರಾಷ್ಟ್ರ, ಮಿಡಲ್ ಇನ್ಕಮ್ ಕಂಟ್ರಿ, ಹಾಗೆ ಹೈಯರ್ ಇನ್ಕಮ್ ಕಂಟ್ರಿ ಅಲ್ಲಿಗೆ ಹೋಗ್ಬೋದು. ಆದರೆ ಇವರು ಅಮೆರಿಕದ ಥರ, ಯುರೋಪಿನ ಮುಂದುವರಿದ ರಾಷ್ಟ್ರಗಳ ಥರ 2.6% GDP ಗ್ರೋತ್ ಹೊಂದಿದ್ದಾರೆ ಪಾಕಿಸ್ತಾನದವರು. ಭಾರತವೇ ಪಾಕಿಸ್ತಾನಕ್ಕಿಂತ ಬಹಳ ಮುಂದೆ ಇದ್ದರೂ ಕೂಡ ನಾವೇ 6-7% ಆಸುಪಾಸಲ್ಲಿ ಗ್ರೋತ್ ರೇಟನ್ನು ಮೇಂಟೈನ್ ಮಾಡಿದ್ದೀವಿ. ಚೀನಾ ಬಹಳ ಬೆಳೆದು ಬಿಟ್ಟಿದೆ. ಚೀನಾದ ಆರ್ಥಿಕತೆ ನಂಬರ್ 2 ಇದ್ದಾರೆ ಜಗತ್ತಿನ GDPಯಲ್ಲಿ. ಅವರು 5% ಆಸುಪಾಸಲ್ಲಿ ಗ್ರೋ ಆಗ್ತಿದ್ದಾರೆ. ಆಗಲೇ ಹೇಳಿದಾಗ ಅಮೆರಿಕ 1, 2, 3 ಅಂತ ತುಂಬ ಸಣ್ಣ ಪ್ರಮಾಣದ ಗ್ರೋತನ್ನು ಕಾಣ್ತಾ ಇದೆ. ಯಾಕಂದರೆ ಫುಲ್ ಬೆಳೆದಾಗಿರೋ ಆರ್ಥಿಕತೆ. ಫುಲ್ ಬೆಳೆದಾದ್ಮೇಲೆ ಮತ್ತೆ ಅದ್ರ ಮೇಲೆ ಪರ್ಸೆಂಟೇಜ್ ವೈಸ್ ಎಷ್ಟು ಗ್ರೋ ಆಗ್ಲಿಕ್ಕಾಗತ್ತೆ, ಕಷ್ಟ. ಗ್ರೋತ್ ರೇಟ್ ಅಂದರೆ ಏನು ಹೇಳಿ ಸ್ನೇಹಿತರೆ, ಲಾಸ್ಟ್ ಟೈಮ್ ಇಷ್ಟಿತ್ತು, ಈ ಟೈಮ್ ಅಷ್ಟಾಗಿ ಅದ್ರ ಮೇಲೆ ಎಷ್ಟಾಗುತ್ತೆ ಅನ್ನೋದು. ಗ್ರೋ ಆಗ್ತಿಲ್ಲ ಅಂತಲ್ಲ ಅಮೆರಿಕ. ಗ್ರೋತ್ ರೇಟ್ ಲಾಸ್ಟ್ ಟೈಮ್ನಷ್ಟೇ ಈ ವರ್ಷನೂ ಅಚೀವ್ ಮಾಡಿ ಅದ್ರ ಮೇಲೆ ಇನ್ಕ್ರಿಮೆಂಟಲಿ ಎಷ್ಟು ಗ್ರೋ ಆಗ್ತಿದೀವಿ ಅನ್ನೋದು GDP ಗ್ರೋತ್ ರೇಟ್ ಅಲ್ವಾ. ಸೊ ತುಂಬ ಲೋ ಇರೋ ರಾಷ್ಟ್ರಗಳು ಜಾಸ್ತಿ ವೇಗದಲ್ಲಿ ಬೆಳಿಬೇಕಾಗತ್ತೆ. ಪಾಕಿಸ್ತಾನದ್ದು ಬರೀ 2.6% ಇದೆ. ಇಷ್ಟಾದರೂ ಕೂಡ ಪಾಕಿಸ್ತಾನ ಸೇನೆ ಬಜೆಟ್ ಮೇಲೇನೆ ದಾಳಿ ಮಾಡಿ ಇರೋದೆಲ್ಲ ಕಿತ್ಕೊಂಡ್ಬಿಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಭಾರತ GDP 1.9% ಸೇನೆ ಖರ್ಚು ಮಾಡುತ್ತೆ. ಬರೀ ಪಾಕಿಗಳು ಮಾತ್ರ ಅಲ್ವಲ್ಲ ನಮಗೆ, ಆ ಕಡೆ ದೊಡ್ಡ ಚೀನಾ ಕೂಡ ಇದೆಯಲ್ಲ. ಸೊ 2 ಇಂತಹ ಡೇಂಜರಸ್ ಶತ್ರುಗಳನ್ನು ಫೇಸ್ ಮಾಡ್ತಿರೋ ಭಾರತಕ್ಕೆ ಎಲ್ಲಿಗೂ ಸಾಕಾಗಲ್ಲ. ಇದು ಏನಿಲ್ಲ ಅಂದ್ರೂ 3% GDP ಖರ್ಚು ಮಾಡಬೇಕು ಅನ್ನೋ ನಿರೀಕ್ಷೆ ಇದೆ ಭಾರತಕ್ಕೆ. ಭಾರತದಂಥ ದೊಡ್ಡ ರಾಷ್ಟ್ರಕ್ಕೆ ಮತ್ತು 2 ಕಡೆ ದೊಡ್ಡ ಶತ್ರುಗಳಿರೋ ರಾಷ್ಟ್ರಕ್ಕೆ. ಆದರೂ ನಮಗೆ ಬೇರೆ ಕೆಲಸ ಇದೆ, ಇನ್ನೂ ಅಭಿವೃದ್ಧಿ ಮಾಡೋದಿದೆ, ಜನರಿಗೆ ಹೆಲ್ಪ್ ಮಾಡೋದು ಬಾಕಿ ಇದೆ ಅಂಥೇಳಿ ನಾವು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡ್ತಿಲ್ಲ ಸೇನೆ ಮೇಲೆ. ಆದರೆ ಪಾಕಿಸ್ತಾನ ಇಷ್ಟೊಂದು ದಾರಿದ್ರ್ಯ ಇಟ್ಕೊಂಡು GDP 2.2% ಹಣವನ್ನು ಡಿಫೆನ್ಸ್ ಮೇಲೆ ಹಾಕ್ತಾ ಇದೆ. ಆಬ್ವಿಯಸ್ಲಿ ಹಣದ ಅಮೌಂಟ್ ವಿಚಾರಕ್ಕೆ ಬಂದಾಗ ನಮ್ಮದೇ ಜಾಸ್ತಿ ಇರೋದು. ನಮ್ಮ GDP ದೊಡ್ಡದಲ್ವಾ. ಪಾಕಿಸ್ತಾನದ ಒಟ್ಟು ಬಜೆಟ್ಗಿಂತ ಭಾರತದ ರಕ್ಷಣಾ ಬಜೆಟೇ ಜಾಸ್ತಿ ಇದೆ. ನಮ್ಮ ರಕ್ಷಣಾ ಬಜೆಟ್ 2025-26ನೇ ಸಾಲಿನಲ್ಲಿ 6.57 ಲಕ್ಷ ಕೋಟಿ ರೂಪಾಯಿ ಇದ್ರೆ, ಪಾಕ್ದು ಬರೀ 76,000 ಕೋಟಿ ರೂಪಾಯಿ ಮಾತ್ರ. ಸೊ ಆಬ್ಸಲ್ಯೂಟ್ ನಂಬರಲ್ಲಿ ಅಮೌಂಟ್ ಲೆಕ್ಕದಲ್ಲಿ ಬಂದಾಗ ನಮ್ಮದೇ ಜಾಸ್ತಿ ಇರೋದು. ಆದರೆ ನಾವು GDP ಪರ್ಸೆಂಟೇಜ್ ವೈಸ್ ಹೇಳಿದಾಗ ಅವ್ರು ನಮಗಿಂತ ಜಾಸ್ತಿ, ಅವರ GDP ಚಿಕ್ಕದಾಗಿರೋದ್ರಿಂದ ನಮಗಿಂತ ಜಾಸ್ತಿ GDP ಪರ್ಸೆಂಟೇಜ್ ವೈಸ್ ಅವ್ರು ಖರ್ಚು ಮಾಡ್ತಾರೆ. ಅದನ್ನು ಕೂಡ ಕರೆಕ್ಟಾಗಿ ಸೇನೆ ಖರ್ಚು ಮಾಡ್ತಾರೆ, ಅದು ಇಲ್ಲ. ಅಧಿಕೃತ ಲೆಕ್ಕದ ಪ್ರಕಾರ 76,000 ಕೋಟಿಯಲ್ಲಿ ಎಂಪ್ಲಾಯಿ ರಿಲೇಟೆಡ್ ಎಕ್ಸ್ಪೆನ್ಸಸ್ 39% ಹೋಗುತ್ತೆ, ಅಂದರೆ 29,000 ಕೋಟಿ ರೂಪಾಯಿ. ಹಾಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಫ್ಯೂಯಲ್, ಟ್ರೈನಿಂಗ್ 25% ಹೋಗುತ್ತೆ, ಅಂದರೆ 19,000 ಕೋಟಿ ರೂಪಾಯಿ. ಏನು ಫಿಸಿಕಲ್ ಆ್ಯಸೆಟ್ಸ್, ಶಸ್ತ್ರಾಸ್ತ್ರ ಮತ್ತು ಎಕ್ವಿಪ್ಮೆಂಟ್ಗಳು, ಅದರ ಖರೀದಿಗೆ ಅಂತ 26% ಹೋಗುತ್ತೆ, 19,760 ಕೋಟಿ ರೂಪಾಯಿ. ಏನೋ ಸಿವಿಲ್ ವರ್ಕ್ಸ್, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ 11.5% ಹಣವನ್ನು ಖರ್ಚು ಮಾಡ್ತಾರೆ. ಇದು 8,740 ಕೋಟಿ ರೂಪಾಯಿ ಆಗುತ್ತೆ. ಇದೆಲ್ಲ ಪೇಪರ್ ಮೇಲೆ, ಆದರೆ ಇದೆಲ್ಲ ರಾಜಕಾರಣಿಗಳು ಮತ್ತು ಸೇನೆ ಪಾಲಾಗುತ್ತೆ. ಚೀನಾದಿಂದ ತಂದಿರೋ ಸಾಲ, ಅಮೆರಿಕದಿಂದ ಬಂದ F-16 ಮೇಂಟೆನೆನ್ಸ್ ಹಣ, ಇವುಗಳು ಮಾತ್ರ ಸೇನೆಗೆ ಹೋಗೋದು. ಅದು ಬಿಟ್ಟರೆ ಅಲ್ಲಿನ ಎಲ್ಲ ಆದಾಯ ಸೇನಾಧಿಕಾರಿಗಳ ಜೇಬ್ ಸೇರುತ್ತೆ ಅನ್ನೋ ಆರೋಪ ಇದೆ. ಇದೇ ಕಾರಣಕ್ಕೆ ರಾಜಕಾರಣಿಗಳೊಂದಿಗೆ ಸೇನಾಧಿಕಾರಿಗಳು ಸಾಲ ಎತ್ತೋಕೆ ಫ್ಲೈಟ್ ಹಚ್ಚಿದ್ದಾರೆ. ಸೌದಿ ಭಿಕ್ಷುಕರ ಸಮಸ್ಯೆ ಇದೆ ಅಂತ ಹೊರಗಟ್ಲಿ, ಪಾಕಿಗಳು ಏರ್ಪೋರ್ಟಲ್ಲೂ ಕೂಡ ನೀರಿಲ್ಲರಿ ಅಂತ ಪ್ರತಿಭಟನೆ ಮಾಡಲಿ, ಸೇನೆ ಏನೂ ಕೇರ್ ಮಾಡಲ್ಲ. ಅವ್ರಿಗೆ ಅವರ ಜೇಬ್ ತುಂಬಬೇಕು, ರಿಟೈರ್ ಆದಮೇಲೆ ಅಮೆರಿಕ, ಲಂಡನ್ನಲ್ಲಿ ಮನೆ ಮಾಡಬೇಕು. ಇದು ಸದ್ಯ ಪಾಕ್ ಸೇನೆಯ ಪರಿಸ್ಥಿತಿ. ಏನೋ ಸ್ನೇಹಿತರೆ, ನಾವು ಈ ಹಿಂದೆ ಪಾಕಿಸ್ತಾನದ ಮಿಲ್ ಬಸ್ ಬಗ್ಗೆ, ಮಿಲಿಟರಿ ಬಿಸ್ನೆಸ್ ಬಗ್ಗೆ, ಅಲ್ಲಿ ಸೇನೆ ನಡೆಸ್ತಿರೋ ಕಂಪನಿಗಳ ಬಗ್ಗೆ ನಿಮಗೆ ವಿಚಿತ್ರ ಅನ್ಸುತ್ತೆ ನೋಡಿದ್ರೆ, ರಿಪೋರ್ಟ್ ಮಾಡಿದ್ವಿ. ನೀವು ಅದನ್ನು ಚೆಕ್ ಮಾಡ್ಬೋದು, ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋ ನೋಡ್ಬೋದು ನೀವು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.